Hello friends, welcome to Dhatri Commerce Classes. ಈ ವಿಡಿಯೋದಲ್ಲಿ ನಾನು ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಆಸ್ ಪರ್ ಸ್ಕೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ 2013 ಹೇಗೆ ಮಾಡೋದು ಅಂತ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪ್ರಾಬ್ಲಮ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆಫ್ ಸೂರ್ಯ ಲಿಮಿಟೆಡ್ ಫಾರ್ ದ ಇಯರ್ ಎಂಡೆಡ್ 31st March 2024 ಆಸ್ ಪರ್ ಸ್ಕೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ 2013 ಅಂತ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಮಗೆ ಲಯಬಿಲಿಟಿ ಸೈಡಲ್ಲಿ ಬರುತ್ತೆ 20 lakhs ಕೊಟ್ಟಿದ್ದಾರೆ. ಇನ್ವೆಂಟರೀಸ್ ಅಂದರೆ ಸ್ಟಾಕ್ ನಮಗೆ ಆಸೆಟ್ ಆಗಿರುತ್ತೆ 14 lakhs ಕೊಟ್ಟಿದ್ದಾರೆ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ನಮಗೆ ಫಿಕ್ಸ್ಡ್ ಅಸೆಟ್ ಆಗಿರುತ್ತೆ, ಅದು 10 lakhs ಕೊಟ್ಟಿದ್ದಾರೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನಮಗೆ ಓನರ್ಸ್ ಈಕ್ವಿಟಿ ಕ್ಯಾಪಿಟಲ್ ಆಗಿರುತ್ತೆ, ಲಯಬಿಲಿಟಿ ಸೈಡಲ್ಲಿ ಬರುತ್ತೆ 12 lakhs. ಜನರಲ್ ರಿಸರ್ವ್ ಕೂಡ ನಮಗೆ ಲಯಬಿಲಿಟಿ ಆಗಿರುತ್ತೆ 6 lakh. ಅದರ್ ಕರೆಂಟ್ ಲಯಬಿಲಿಟೀಸ್ ಇದೆಲ್ಲ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಆದರೆ ಇದು ಕರೆಂಟ್ ಲಯಬಿಲಿಟೀಸ್ ಆಗುತ್ತೆ 20 lakh. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್ ಆಗುತ್ತೆ, ಅಸೆಟ್ ಅಂಡರಲ್ಲಿ ಬರುತ್ತೆ 20 lakhs ಕೊಟ್ಟಿದ್ದಾರೆ. ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ 8 lakhs ಕೊಟ್ಟಿದ್ದಾರೆ. ಕ್ಯಾಶ್ ಈಕ್ವಲೆಂಟ್ಸ್ ಕರೆಂಟ್ ಅಸೆಟ್ ಆಗುತ್ತೆ ನಮಗೆ, ಅದು 10 lakhs ಕೊಟ್ಟಿದ್ದಾರೆ. ಶಾರ್ಟ್ ಟರ್ಮ್ ಲೋನ್ ಫ್ರಮ್ ಚಂದ್ರ ಲಿಮಿಟೆಡ್, ಶಾರ್ಟ್ ಟರ್ಮ್ ಲೋನ್ ನಮಗೆ ಕರೆಂಟ್ ಲಯಬಿಲಿಟಿ ಆಗುತ್ತೆ 4 lakhs ಕೊಟ್ಟಿದ್ದಾರೆ. ಇದಿಷ್ಟು ನಾವು ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಇಷ್ಟು ಇನ್ಫಾರ್ಮೇಷನ್ ತೊಗೊಂಡು ಪ್ರಿಪೇರ್ ಮಾಡಬೇಕು. ಸೊ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ತಿಳ್ಕೊಳ್ಬೇಕು. ನಾರ್ಮಲ್ ಬ್ಯಾಲೆನ್ಸ್ ಶೀಟ್ ಥರನೇ ವರ್ಟಿಕಲ್ ಫಾರ್ಮ್ಯಾಟಲ್ಲಿ ನಾವು ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಅದರಲ್ಲಿ ಲಯಬಿಲಿಟೀಸ್ ಫಸ್ಟ್ ಹೆಡ್ ಲಯಬಿಲಿಟೀಸ್ ಆಗಿರುತ್ತೆ. ಅದರಲ್ಲಿ ಫಸ್ಟ್ ನಾವು ಕರೆಂಟ್ ಲಯಬಿಲಿಟೀಸ್ ಏನೇನಿರುತ್ತೆ ಅದನ್ನು ಕರೆಂಟ್ ಲಯಬಿಲಿಟೀಸ್ ಅಂಡರಲ್ಲಿ ಎಂಟ್ರಿ ಮಾಡಬೇಕು. ಕರೆಂಟ್ ಲಯಬಿಲಿಟೀಸ್ ಅಂದರೆ ಅಕೌಂಟ್ಸ್ ಪೇಯಬಲ್ ಆಗಿರ್ಬೋದು, ಟ್ರೇಡ್ ಪೇಯಬಲ್ಸ್ ಆಗಿರ್ಬೋದು, ಸ್ಯಾಲ್ರೀಸ್ ಮತ್ತು ವೇಜಸ್ ಪೇಯಬಲ್ಲು, ಇಂಟ್ರೆಸ್ಟ್ ಪೇಯಬಲ್ಸ್ ಯಾವ್ದಾದ್ರು ಇದ್ದರೆ ಅದು ಕರೆಂಟ್ ಲಯಬಿಲಿಟೀಸ್ ಆಗುತ್ತೆ. ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂದರೆ ಲೋನ್, ಸೆಕ್ಯೂರ್ಡ್ ಲೋನ್, ಲಾಂಗ್ ಟರ್ಮ್ ಲೋನ್, ಅದನ್ನು ಲಾಂಗ್ ಟರ್ಮ್ ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಓನರ್ಸ್ ಈಕ್ವಿಟಿಲಿ ಶೇರ್ ಕ್ಯಾಪಿಟಲು, ರಿಟೈನ್ಡ್ ಅರ್ನಿಂಗ್ಸ್ ಅದನ್ನು ನಾವು ಓನರ್ಸ್ ಈಕ್ವಿಟಿ ಅಂತ ತೊಗೊತೀವಿ. ಓನರ್ಸ್ ಈಕ್ವಿಟಿ ಪ್ಲಸ್ ಲಯಬಿಲಿಟೀಸ್ ಅಂದರೆ ಕರೆಂಟ್ ಲಯಬಿಲಿಟೀಸ್ ಪ್ಲಸ್ ಲಾಂಗ್ ಟರ್ಮ್ ಲಯಬಿಲಿಟೀಸ್ ನಮಗೆ ಟೋಟಲ್ ಲಯಬಿಲಿಟೀಸ್ ಆಗುತ್ತೆ. ಮತ್ತು ಅಸೆಟ್ ಅಂಡರಲ್ಲಿ ನಾವು ಕರೆಂಟ್ ಅಸೆಟ್ಸ್ ಮತ್ತು ಫಿಕ್ಸ್ಡ್ ಅಸೆಟ್ಸ್ ತೊಗೋಬೇಕು. ಕರೆಂಟ್ ಅಸೆಟ್ಸ್ ಅಂದರೆ ಕ್ಯಾಶು, ಅಕೌಂಟ್ಸ್ ರಿಸೀವಬಲ್ಲು, ಸ್ಟಾಕ್ ಅಂದರೆ ಇನ್ವೆಂಟರೀಸು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಯಾವುದೇ ಇದ್ರೂ ಕರೆಂಟ್ ಅಸೆಟ್ಸಲ್ಲಿ ತೊಗೊತೀವಿ. ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಇನ್ವೆಸ್ಟ್ಮೆಂಟ್, ಗುಡ್ ವಿಲ್, ಮೆಷಿನರಿ ಪರ್ಚೇಸ್, ಫರ್ನಿಚರ್ ಪರ್ಚೇಸ್ ಇದೆಲ್ಲ ಫಿಕ್ಸ್ಡ್ ಅಸೆಟ್ ಆಗುತ್ತೆ. ಕರೆಂಟ್ ಅಸೆಟ್ಸ್ ಪ್ಲಸ್ ಫಿಕ್ಸ್ಡ್ ಅಸೆಟ್ ನಮಗೆ ಅಸೆಟ್ಸ್ ಅಂಡರಲ್ಲಿ ಬರುತ್ತೆ. ಸೊ ಲಯಬಿಲಿಟೀಸ್ ಮತ್ತು ಅಸೆಟ್ಸ್ನ ಟೋಟಲ್ ಈಕ್ವಲ್ ಆದರೆ ನಮಗೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ಗೆ ಬ್ಯಾಲೆನ್ಸ್ ಶೀಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೂರ್ಯ ಲಿಮಿಟೆಡ್ ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಆಸ್ ಅಟ್ 31st March 2024 ಆಸ್ ಪರ್ ಸ್ಕೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ 2013. ಇದಕ್ಕೆ ಪರ್ಟಿಕ್ಯುಲರ್ಸ್ ಮತ್ತು ಅಮೌಂಟ್ ಅಂತ 2 ಕಾಲಮ್ ಆದರೆ ಸಾಕು. ಫಸ್ಟ್ ಹೆಡ್ ಲಯಬಿಲಿಟೀಸ್ಗೆ ಇದರಲ್ಲಿ ಕೊಟ್ಟಿರೋದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 20 lakhs, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಇದೆರಡು ಓನರ್ಸ್ ಈಕ್ವಿಟಿ ಆಗುತ್ತೆ 12 lakhs. ನೆಕ್ಸ್ಟ್ ಜನರಲ್ ರಿಸರ್ವ್ ಕೂಡ ಲಾಂಗ್ ಟರ್ಮ್ ಲಯಬಿಲಿಟಿ ಆಗುತ್ತೆ 6 lakh. ಅದರ್ ಕರೆಂಟ್ ಲಯಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಸೊ ಅದು 20 lakhs ಕೊಟ್ಟಿದ್ದಾರೆ. ಲಯಬಿಲಿಟೀಸ್ಗೆ ಇರೋದು ಅಂಡರಲ್ಲಿರೋದು ಇಷ್ಟೇ. ಸೊ ಟೋಟಲ್ ಲಯಬಿಲಿಟೀಸ್ ನಮಗೆ 68 lakhs ಆಗುತ್ತೆ. ಅಸೆಟ್ಸಲ್ಲಿ ಕೊಟ್ಟಿರೋದು ಇನ್ವೆಂಟರಿ ಕರೆಂಟ್ ಅಸೆಟ್ಸ್ 14 lakh, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಫಿಕ್ಸ್ಡ್ ಅಸೆಟ್ 10 lakh, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 20 lakhs, ಕರೆಂಟ್ ಇನ್ವೆಸ್ಟ್ಮೆಂಟ್ 8 lakh, ಕ್ಯಾಶ್ ಈಕ್ವಲೆಂಟ್ಸ್ ಕರೆಂಟ್ ಅಸೆಟ್ಸ್ ಆಗುತ್ತೆ, ಅದು 10 lakh ಕೊಟ್ಟಿದ್ದಾರೆ. ಸೊ ಟೋಟಲ್ ಫಿಕ್ಸ್ಡ್ ಅಸೆಟ್ ಮತ್ತು ಕರೆಂಟ್ ಅಸೆಟ್ಸ್ ಟೋಟಲ್ ಮಾಡಿದ್ರೆ ನಮಗೆ 68 lakhs ಬರುತ್ತೆ. ಸೊ ಟೋಟಲ್ ಲಯಬಿಲಿಟೀಸ್ ಮತ್ತು ಟೋಟಲ್ ಅಸೆಟ್ಸ್ ಈಕ್ವಲ್ ಆಗಿದೆ, ಅಂದರೆ ಟ್ಯಾಲಿ ಆಗಿದೆ. ಇದಿಷ್ಟು ಮಾಡಿದ್ರೆ ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಆಸ್ ಪರ್ ಸ್ಕೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ 2013 ಪ್ರಿಪೇರ್ ಆಗುತ್ತೆ. ಥ್ಯಾಂಕ್ ಯು.